ಇಷ್ಟೆಲ್ಲ ಆದ ನಂತರ ಈ ಅಲಿಗರ್ ಒಪ್ಪಂದ ಆಗುತ್ತೆ ಸ್ನೇಹಿತರೆ. ಈ ಅಲಿಗರ್ ಒಪ್ಪಂದ ಆದ ನಂತರ, ಅಲಿನಗರ್ ಒಪ್ಪಂದ ಆದ ನಂತರ ಇಲ್ಲಿ ಏನಾಗುತ್ತೆ ಅಂದ್ರೆ ತೆರಿಗೆ ರಹಿತ ವ್ಯಾಪಾರ. ನೀನೇನ್ ನಮಗೆ ಕಪ್ಪು ಕೋಣೆ ದುರಂತ ಆಯ್ತಲ್ಲ, ಆ ಸಂದರ್ಭದಲ್ಲಿ ಒಪ್ಪಂದ ಆಗಿರುತ್ತಲ್ಲ, ಈ ತೆರಿಗೆ ರಹಿತ ವ್ಯಾಪಾರವನ್ನು ನಮ್ಗೆ ಮಾಡಿಕೊಡ್ಬೇಕು ಅಂತ ಹೇಳ್ಕೊಡ್ತಾರೆ. ಅದಾದ ನಂತರ ಕೋಟೆ ಕಟ್ಟಲು ಅನುಮತಿ. ಆಲ್ರೆಡಿ ನಾವು ರೆಂಟ್ ಅಲ್ಲಿ ಇದೀವಿ, ರೆಂಟ್ ರೂಮ್ ಅಲ್ಲಿ ಇದೀವಿ, ನಮ್ಗೆ ಶಾಶ್ವತವಾದ ರೂಮ್ ಅನ್ನ ಕಟ್ಕೊಡ್ಬೇಕು, ಮನೆಯನ್ನ ಕಟ್ಕೊಡುವಂತ ವಿಷಯ, ಅದೇ ಕೋಟೆ. ಅದು ನೆಕ್ಸ್ಟ್. ಅದಾದ ನಂತರ ಅಕ್ರಮ ನಷ್ಟ ಖರೀದಿ ಭರಿಸುವುದು ಅಂತಂದ್ರೆ ಇಷ್ಟೆಲ್ಲ ಇಲ್ಲಿ ಏನೋ ಆಗಿದೆಯಲ್ಲ, ಲಾಸ್ ಎಲ್ಲ ಆಗಿದೆಯಲ್ಲಪ್ಪ, ಅದನ್ನ ನೀನೇ ಭರಿಸ್ಕೊಡ್ಬೇಕು ಅಂತ ರಾಬರ್ಟ್ ಹೇಳ್ತಾನೆ. ಹಾಗಾದ್ರೆ ಇಲ್ಲೆಲ್ಲ ಇಷ್ಟೆಲ್ಲ ಆದ ನಂತರ ಸುಮ್ಮನೆ ಕೊಡ್ತಾರೆ ಬ್ರಿಟಿಷರು. ಸುಮ್ಮನೆ ಕೊಡುವುದಿಲ್ಲ, ಬ್ರಿಟಿಷರು ಪ್ಲಾನ್ ಮಾಡ್ತಾರೆ. ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಹೆಂಗಾದ್ರೂ ಮಾಡಿ ಇವನ್ನ ನವಾಬ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ. ಸಪೋರ್ಟ್ ಬೇಕಲ್ಲ ಮತ್ತೆ. ಓಕೆ, ಆ ಸಪೋರ್ಟ್ ಯಾರ್ಯಾರು ತಗೋತಾರೆ ಅಂದ್ರೆ ಅಮೀನ್ ಚಂದ, ಓಕೆ, ಆಮೇಲೆ ಬ್ಯಾಂಕರ್ ಜಗತ್ ಚಿತ್ತಂದನ. ಓಕೆ, ಇಷ್ಟೆಲ್ಲ ಆದ ನಂತರ ಮುಂದುವರೆದೆ ರಾಜವಲ್ಲಭ ಬರ್ತಾನೆ. ನಿಮ್ಗೆ ಹೇಳಿದ್ನ ಆಲ್ರೆಡಿ ಇವ್ರ ಬಗ್ಗೆ. ಈಗ ಮೀರ್ ಜಾಫರ್, ಇಲ್ಲಿ ಮೀರ್ ಜಾಫರ್ ಯಾರು ಅಂತಂದ್ರೆ ಸೈನಿಕ. ಯಾವ ಸೈನಿಕ ಹೇಳಿ? ದಂಡನಾಯಕ, ಸೈನಿಕರ ದಂಡನಾಯಕ. ಯಾರು? ಮೀರ್ ಜಾಫರ್ ಅಂತ ಯಾರು ಅಂತಂದ್ರೆ ಸಿರಾಜುದ್ದೌಲನ ಒಂದು ಸೈನ್ಯ ದಂಡನಾಯಕ. ಇಷ್ಟೆಲ್ಲ ಆದ ನಂತರ ಮುಂದೆ ಬರ್ತಾರೆ ಯಾರಂದ್ರ ಮೀರ್ ಜಾಫರ್ ಮತ್ತು ರಾಬರ್ಟ್ ಕ್ಲೈವ್. ಈ ಮೀರ್ ಜಾಫರ್ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ಒಪ್ಪಂದ ಮಾಡಿಸಿದವರು ಯಾರು ಅಂದ್ರ ಅಮೀನ್ ಚಂದ. ಇಲ್ಲಿ ಏನ್ ನಡುವೆ ಒಪ್ಪಂದ ಆಗುತ್ತೆ ಅಂದ್ರೆ ಮೀರ್ ಜಾಫರ್ ನೀನು ಮುಂದೆ ನವಾಬ ನೀನೇಪ್ಪ, ನಮ್ಗೆ ಹಿಂಗ್ ಸಪೋರ್ಟ್ ಮಾಡು ಅಂತ ಹೇಳಿಕೊಳ್ತಾರೆ. ಹಾಗೆ ಇಲ್ಲಿ ಸಪೋರ್ಟ್ ಇದಕ್ಕೆ ಮೂಲವಾಗಿ ಅಮೀನ್ ಚಂದ 30 ಲಕ್ಷ ಯಾಕೆ ತಗೊಂಡ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಅಮೀನ್ ಚಂದ ಹೇಳ್ತಾನೆ ತನ್ನ ಒಪ್ಪಂದಗಳನ್ನ ಅವನು ಕಂಡೀಷನ್ ಹಾಕಿರ್ತಾನೆ. ಅದಕ್ಕೆ ಬ್ರಿಟಿಷರು ರಾಬರ್ಟ್ ಕ್ಲೈವ್ ಕುತಂತ್ರದಿಂದ ಏನಾಗುತ್ತೆ ಅಂದ್ರೆ ಇವ್ನು ಗೊತ್ತಾಗ್ಬಿಡುತ್ತೆ, ಇವನು ಬಹಳ ಇದು ಅಂತ ಏನ್ ಮಾಡ್ತಾನೆ ಅಂತಂದ್ರೆ ಮುಂದೆ ಅಮೀನ್ ಚಂದ್ರ ಏನ್ ಮಾಡ್ತಾನೆ, ಇಲ್ಲ ನೀವು ಒಳಸಂಚು ಮಾಡ್ತಾ ಇದ್ರಲ್ಲ, ನಾನು ಅವಾಗ ಬಗ್ಗೆ ಹೇಳ್ತೀನಿ ಅಂದಾಗ ಇಲ್ಲ ಅಂತ ರಾಬರ್ಟ್ ಬೇಡ ಬೋ ಅಂತ ಏನ್ ಮಾಡ್ತಾನೆ ಅಂತಂದ್ರೆ 30 ಲಕ್ಷ ಕೊಟ್ಟು ಅವನನ್ನ ಬಾಯಿನ ಮುಚ್ಚುತ್ತಾನೆ. ಇಷ್ಟೆಲ್ಲ ಆದ ನಂತರ ಯುದ್ಧ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬ್ರಿಟಿಷ್ ಅಧಿಕಾರಿ ಯಾರು? ರಾಬರ್ಟ್ ಕ್ಲೈವ್. ಇವನ ಹತ್ರ ಎಷ್ಟು ಸೈನಿಕರು ಗೊತ್ತಾ? 3200 ಸೈನಿಕರಿದ್ರು, 10 ಬಂದೂಕುದಾರಿಗಳಿದ್ರು ಸ್ನೇಹಿತರೆ. ಸುಲ್ತಾನ್ ಹತ್ರ ಏನಂದ್ರೆ ಸಿರಾಜ್ ಉದ್ದೌಲ, ಇವನ ಹತ್ರ 50,000 ಸೈನಿಕರಿದ್ರು ಸೋತ್ಬಿಟ್ಟಲ್ಲ. ಮೊದಲು 50,000 ಸೈನಿಕರು. ಯುದ್ಧ ನೋಡಿ, ಈ ಯುದ್ಧ ಕೇವಲ ಒಂದು ದಿನದಲ್ಲಿ ನಡೆಯಿತು. ಅದು 8 ಗಂಟೆಯಿಂದ 11 ಗಂಟೆ ನಡುವೆ ನಡೀತು. 8ರಿಂದ 11 ಗಂಟೆ ಒಳಗೆ ನಡೆಯಿತು ಅಂತ ಅಂದ್ರೆ ಸುಮಾರು 8 ಗಂಟೆ ಆಗಿರ್ಬೋದು ಅಥವಾ 11 ಗಂಟೆ ಒಳಗಡೆ ನಡೆದು ಮುಗಿದು ಹೋಯಿತು ಅಂತ. ಅಲ್ಲಿ ಸಿರಾಜುದ್ದೌಲ ಮರಣ ಹೊಂದುತ್ತಾನೆ. ಈ ಮರಣ ಇವನನ್ನ ಕೊಲೆ ಮಾಡಿದವರು ಯಾರಂದ್ರೆ ಮೀರ್ ಜಾಫರ್ನ ಮಗನಾಗಿರುವಂತ ಮಿರಾನನಿಂದ ಕೊಲೆ ಆಗ್ತಾನೆ. ಇಷ್ಟೆಲ್ಲ ಪರಿಣಾಮಗಳಾದ ನಂತರ ಮುಂದೆ ನಮ್ಗೆ ಈ ಪರಿಣಾಮಗಳನ್ನು ನೋಡೋಣ. ಮೀರ್ ಜಾಫರ್ ಬಂಗಾಳದ ನವಾಬನಾದ. ಯಾರಾದ? ಮೀರ್ ಜಾಫರ್ 5ನೇ ಬಂಗಾಳದ ನವಾಬನಾದ. ಹಾಗಾದ್ರೆ ಇಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಕ್ಕೆ ಒಂದು ನಾಂದಿ ಹಾಡಿತು. ಅಷ್ಟಲ್ಲದೆ ಆರ್ಥಿಕವಾಗಿ ಬಲಿಷ್ಠರಾದರು ಬ್ರಿಟಿಷರು. ಅಷ್ಟಲ್ಲದೆ ಈ ಕದನವು ದೇಶೀಯ ಸೈನಿಕರ ಒಂದು ದೌರ್ಬಲ್ಯತೆಯನ್ನ ತೋರಿಸ್ಕೊಟ್ಟಿತು ಅಂತ ಹೇಳ್ಬೇಕಾಗುತ್ತೆ. ಇಷ್ಟೆಲ್ಲ ಆದ ನಂತರ ಮುಂದೆ ಭಾಸ್ಕರ್ ಕದನಕ್ಕೆ ಇದೊಂದು ಕಾರಣವಾಯಿತು ಅಂತ ನಾವು ಹೇಳಬೇಕಾಗುತ್ತೆ. ಎಲ್ಲಾ ದುಡ್ಡುಗಳನ್ನ ಕೊಟ್ಟರು ಸಹ ಈ ಬ್ರಿಟಿಷರಿಗೆ ತೃಪ್ತಿ ಇರಲಿಲ್ಲ. ಮೀರ್ ಜಾಫರ್ ಎಲ್ಲ ಕೊಟ್ಟಿರ್ತಾನೆ ಕಣ್ರಿ, ಆದ್ರೆ ಈ ಬ್ರಿಟಿಷರಿಗೆ ತೃಪ್ತಿ ಇರೋದಿಲ್ಲ. ಬೇಕು 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 ಇನ್ನ ಬೇಕು, ನನಗೆ ಇನ್ನ ಬೇಕು ಅಂತಂದಾಗ ಸಂಪತ್ತು ಎಲ್ಲವನ್ನ ಕೊಟ್ಟರು ಸಹ ಇಲ್ಲಿ ಮೀರ್ ಜಾಫರ್ ಒಬ್ಬ ಸಮರ್ಥ ಆಡಳಿತಗಾರರಾಗಿರುವುದರಿಂದ ಇವನು ಬ್ರಿಟಿಷರ ಒಂದು ಮಾತುಗಳನ್ನು ಕೇಳಲಾರದ ಸಂದರ್ಭದಲ್ಲಿ ಮುಂದೆ ಭಾಸ್ಕರ್ ಕದನಕ್ಕೆ ಒಂದು ನಾಂದಿಯಾಗುತ್ತೆ. ನಮಸ್ಕಾರಗಳು.